ದರ್ಶನ್ ಅಭಿಮಾನಿಗಳ ವಿರುದ್ಧ ಸಿಡಿದೆದ್ದಿರುವ ಮೋಹಕ ತಾರೆ ಅದೇ ದರ್ಶನ್ ಅಭಿಮಾನಿಗಳ ವಿರುದ್ಧ ಕಾನೂನು ಸಮರವನ್ನ ಸಾರಿದ್ದಾರೆ. ಅರ್ಥಾತ್ ಅಶ್ಲೀಲ ಮೆಸೇಜ್ ಕಮೆಂಟ್ಗಳ ವಿರುದ್ಧ ಪೊಲೀಸ್ ಠಾಣೆಯ ಮೆಟ್ಟಿಲನ್ನ ಏರಿದ್ದಾರೆ. ನಟಿ ರಮ್ಯಾಗೆ ಅಶ್ಲೀಲ ಸಂದೇಶ ಪ್ರಕರಣ, ನಟ ದರ್ಶನ್ ಫ್ಯಾನ್ಸ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸೆಂಟ್ರಲ್ ಸೈಬರ್ ಕ್ರೈಮ್ನಲ್ಲಿ ಎಫ್ಐಆರ್ ದಾಖಲಾಗಿರುವಂತಹದ್ದು ರಮ್ಯಾ ಕೊಟ್ಟಂತಹ ದೂರಿನ ಅಡಿಯಲ್ಲಿ. ಈ ವಿಚಾರದಲ್ಲಿ A1 ಪ್ರಮೋದ್ ಗೌಡ ಸೇರಿ 43 ಅಕೌಂಟ್ಗಳ ವಿರುದ್ಧ ಎಫ್ಐಆರ್ ಅನ್ನು ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ಸೆಂಟ್ರಲ್ ಸೈಬರ್ ಕ್ರೈಮ್ಗೆ ಕೇಸನ್ನು ರವಾನಿಸುವಂತಹ ಕೆಲಸ ಆಗಿದೆ. ಈಗಾಗಲೇ ವಿಚಾರಣೆಯನ್ನು ಕೂಡ ಸೆಂಟ್ರಲ್ ಸೈಬರ್ ಕ್ರೈಮ್ ಟೀಮ್ ಕೈಗೆತ್ತಿಕೊಂಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ 43 ಅಕೌಂಟ್ಗಳು ಯಾರದ್ದು, ಇವರ ಮೂಲ ಏನು, ಎಲ್ಲವನ್ನೂ ಕೂಡ ಕೆದಕುವಂತಹ ಕೆಲಸ ಆಗ್ತಾ ಇದೆ. ಬಟ್ ಅಷ್ಟು ಸುಲಭಕ್ಕಿಲ್ಲ ಈ 43 ಜನರನ್ನ ಟ್ರೇಸ್ ಔಟ್ ಮಾಡೋದು. ಯಾಕಂದರೆ ಎಲ್ಲೋ ಕೂತ್ಕೊಂಡು ಯಾರದ್ದೋ ಹೆಸರಿನಲ್ಲಿ ಫೇಕ್ ಐಡಿಯಲ್ಲೇ ಮಾಡ್ತಾ ಇರುವಂತಹ ಕಮೆಂಟ್ಗಳಾಗಿರ್ತವೆ ಇವೆಲ್ಲವೂ ಕೂಡ. ಹಾಗಾದರೆ ರಮ್ಯಾ ನಿನ್ನೆ ಪೊಲೀಸ್ ಕಮಿಷನರನ್ನು ಭೇಟಿ ಮಾಡಿ ಒಂದು ಕಂಪ್ಲೇಂಟ್ ಕೊಟ್ರಲ್ಲ, ಲಿಖಿತ ದೂರನ್ನು ಕೊಟ್ರಲ್ಲ, ಅದರಲ್ಲಿ ಏನಿದೆ ನೋಡ್ತಾ ಹೋಗೋಣ. 4 ಪುಟದ ದೂರನ್ನು ಕೊಟ್ಟಿದ್ದಾರೆ. 43 ಅಕೌಂಟ್ಗಳ ಹೆಸರನ್ನು ಅದರಲ್ಲಿ ಉಲ್ಲೇಖಿಸಿದ್ದಾರೆ. ಅದರಿಂದ ಬಂದಂತಹ ಸಂದೇಶಗಳ ವಿಚಾರವನ್ನು ಕೂಡ ಪ್ರಸ್ತಾಪಿಸಿದ್ದಾರೆ. ದರ್ಶನ್ ವಿರುದ್ಧದ ಕೊಲೆ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಇತ್ತು. ದರ್ಶನ್ ಬೇಲನ್ನು ಕ್ಯಾನ್ಸಲ್ ಮಾಡಬೇಕು ಅಂಥೇಳಿ ವಾದ ಪ್ರತಿವಾದವನ್ನು ಈಗಾಗಲೇ ಕೋರ್ಟ್ ಆಲಿಸಿ ಆದೇಶವನ್ನು ಕಾಯ್ದಿರಿಸಿದೆ. ನ್ಯಾಯಾಲಯದ ಕಲಾಪದ ಸಂದರ್ಭದಲ್ಲಿ ಹಲವು ಮಾಧ್ಯಮಗಳು ವರದಿಯನ್ನು ಮಾಡಿದ್ವು. ಹೇಗಿತ್ತು ವಿಚಾರಣೆ, ಯಾವ್ಯಾವ ಅಂಶಗಳನ್ನು ರೈಸ್ ಮಾಡಿದ್ರು ಅಂಥೇಳಿ. ಮಾಜಿ ಸಂಸದೆಯಾಗಿ ವಿವಿಧ ಸುದ್ದಿ ವರದಿಯನ್ನು ನಾನು ನನ್ನ ಸೋಷಿಯಲ್ ಮೀಡಿಯಾ ಅಕೌಂಟ್ನಲ್ಲಿ, ಅದು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಥವಾ ಸಾಮಾಜಿಕ ಜಾಲತಾಣ ಎಕ್ಸ್, ಅದರಲ್ಲಿ ಹಂಚಿಕೊಂಡಿದ್ದೆ ಅಂತ ಹೇಳಿ ರಮ್ಯಾ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಮುಂದುವರೆದು ರಮ್ಯಾ ದೂರಿನಲ್ಲಿ ಹೇಳ್ತಾರೆ, ಸುಪ್ರೀಂ ಕೋರ್ಟ್ ಕಾರ್ಯಕಲಾಪದ ವರದಿಯನ್ನು ನಾನು ಹಂಚಿಕೊಂಡಿದ್ದೆ. ಎಲ್ಲಿ? ಸೋಷಿಯಲ್ ಮೀಡಿಯಾದಲ್ಲಿ. ಹಾಗಾಗಿ ವಿವಿಧ ಖಾತೆಗಳಿಂದ ಅಸಹ್ಯ, ಅವಹೇಳನ, ಭಯಾನಕ ಸಂದೇಶಗಳನ್ನು ಕಳುಹಿಸಿದ್ರು ಕಿಡಿಗೇಡಿಗಳು ಅಂಥೇಳಿ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಆ ಕಾರಣಕ್ಕಾಗಿ ವಿವಿಧ ಖಾತೆಗಳಿಂದ ಈ ರೀತಿಯ ಮೆಸೇಜ್ ಬಂದಿತ್ತು ಅಂಥೇಳಿ. ನನಗೆ ಕಳುಹಿಸಲಾದಂತಹ ಸಂದೇಶಗಳು ಸ್ತ್ರೀ ದ್ವೇಷದಿಂದ ಕೂಡಿದ್ವು. ಅವುಗಳನ್ನು ದೂರಿನಲ್ಲಿ ಉಲ್ಲೇಖಿಸಲು ಸಹ ಸಾಧ್ಯವಾಗಲ್ಲ. ಅಷ್ಟು ಕೀಳು ಮಟ್ಟದ ಪದಪ್ರಯೋಗವನ್ನು ಬಳಸಿದ್ದಾರೆ ಅವರು ಅಂತ ಹೇಳ್ತಾ ಇದ್ದಾರೆ. ಅದರಿಂದ ನನ್ನ ದೂರಿನೊಂದಿಗೆ ಸಂದೇಶಗಳ ಲಿಂಕನ್ನು ಕೂಡ ಲಗತ್ತಿಸಿದ್ದೇನೆ, ಟ್ಯಾಗ್ ಮಾಡಿದ್ದೇನೆ ಅಂಥೇಳಿ ರಮ್ಯಾ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ದರ್ಶನ್ ಅಭಿಮಾನಿಗಳ ಪೋಸ್ಟು ತುಂಬ ಅತಿರೇಕದಿಂದ ಕೂಡಿದೆ. ದರ್ಶನ್ ಫ್ಯಾನ್ಸ್ ಬಳಸಿರುವಂತಹ ಭಾಷೆ ಇದೆಯಲ್ಲ, ಅತ್ಯಂತ ಕೊಳಕು, ಅಶ್ಲೀಲ, ಕೀಳು ಮಟ್ಟದ ಪದಪ್ರಯೋಗ ಮಾಡಿದ್ದಾರೆ ಅಂಥೇಳಿ ದೂರಿನಲ್ಲಿ ರಮ್ಯಾ ಹೇಳಿದ್ದಾರೆ. ನನ್ನ ಜೀವಕ್ಕೆ ನೇರವಾಗಿ ಬೆದರಿಕೆ ಒಡ್ಡುವಂತಹ ಕೆಲಸವೂ ಕೂಡ ದರ್ಶನ್ ಅಭಿಮಾನಿಗಳ ಕಡೆಯಿಂದಾಗಿದೆ. ನಾಗರಿಕ ಸಮಾಜ ಆತ್ಮಸಾಕ್ಷಿಯನ್ನು ಕೂಡ ಅಲುಗಾಡಿಸ್ತಾ ಇದೆ ಈ ಎಲ್ಲ ಬೆಳವಣಿಗೆಗಳು ಕೂಡ. ಹಾಗಾಗಿ ದುಷ್ಕರ್ಮಿಗಳ ವಿರುದ್ಧ ಅತ್ಯಂತ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಅಂಥೇಳಿ, ಪೋಸ್ಟ್ಗಳನ್ನು ತೆಗೆದುಹಾಕಲು ಸೂಕ್ತ ಪ್ರಕ್ರಿಯೆಯನ್ನು ಆರಂಭಿಸಬೇಕು ಅಂಥೇಳಿ ನಿನ್ನೆ ಬೆಂಗಳೂರು ಪೊಲೀಸ್ ಕಮಿಷನರನ್ನು ಭೇಟಿ ಮಾಡಿದರು. ಲಿಖಿತ ದೂರನ್ನು ಕೊಟ್ಟಿದ್ರು. ಇದೇ ದೂರಿನ ಅನ್ವಯ ಈಗ ಎಫ್ಐಆರ್ ದಾಖಲಾಗಿದೆ. ಹಲವು ಸೆಕ್ಷನ್ಗಳನ್ನು ಇದರಲ್ಲಿ ಸೇರಿಸಿ ಈಗ ಎಫ್ಐಆರ್ ದಾಖಲಾಗ್ತಾ ಇದ್ದ ಹಾಗೇನೆ ಇನ್ವೆಸ್ಟಿಗೇಷನ್ ಕೂಡ ಚುರುಕಾಗ್ತಾ ಇದೆ. ನೋಡೋಣ, ನಿಜಕ್ಕೂ ಕೂಡ ಫೇಕ್ ಅಕೌಂಟನ್ನು ಕ್ರಿಯೇಟ್ ಮಾಡಿ ಕೆಟ್ಟ ಕಮೆಂಟ್ ಮಾಡಿದವರನ್ನ ಬಲಿ ಹಾಕುವಂತಹ ಕೆಲಸ ಪೊಲೀಸರ ಕೈಯಿಂದ ಆಗುತ್ತಾ ಅಂಥೇಳಿ. ಸಾಮಾನ್ಯ ಜನರಿಗೆ ಎಲ್ಲೋ ಒಂದ್ ಕಡೆ ಹೋಪ್ ಇದೆ ನಮಗೆ ಜಸ್ಟಿಸ್ ಸಿಗತ್ತೆ ಅಂತ. ಅದಾದ್ಮೇಲೆ ಟ್ರೋಲ್ಗಳೆಲ್ಲ ಶುರು ಮಾಡಿಕೊಂಡ್ರು. ನನ್ಗೆ ಅನ್ನಿಸ್ತು ಈ ರೇಣುಕಾ ಸ್ವಾಮಿಗೂ ಮತ್ತೆ ಇವ್ರು ಮೆಸೇಜ್ ಮಾಡೋದಕ್ಕೂ ಏನು ವ್ಯತ್ಯಾಸನೇ ಇಲ್ಲ. ಸೊ ಹಾಗಾಗಿ ನಾನು ಇವತ್ತು ಬಂದು ಕಮಿಷನರ್ ಸಾಹೇಬ್ಗೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅವ್ರು ಅಕ್ಸೆಪ್ಟ್ ಮಾಡಿದ್ದಾರೆ. ಇಲ್ಲಿ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಇದೆ ಕಮಿಷನರ್ ಆಫೀಸಲ್ಲಿ, ಸೊ ಅಲ್ಲಿಗೆ ಅವರು ಫಾರ್ವರ್ಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇದರಿಂದ ಸಮಾಜಕ್ಕೆ ಒಂದು ಮೆಸೇಜ್ ಹೋಗ್ಬೇಕಂತ ನಾನು ಇಷ್ಟಪಡ್ತೀನಿ. ಎಲ್ಲ ಹೆಣ್ಮಕ್ಳು ಪರ ನಾನು ಈ ಕಂಪ್ಲೇಂಟ್ ಮಾಡಿದ್ದೀನಿ. ಆಕ್ಚುಲಿ ಐ ಡೋಂಟ್ ಥಿಂಕ್ ಅವರಿಬ್ರು ನನ್ನ ಬಗ್ಗೆ ಹೇಳಿದಾರೆ ಅಂತ ನನ್ಗೆ ಅನ್ಸಲ್ಲ. 100% ಅವ್ರ ಜವಾಬ್ದಾರಿ ಇದೆ. ಯಾಕಂದ್ರೆ ರೇಣುಕಾ ಸ್ವಾಮಿ ದರ್ಶನ್ ಫ್ಯಾನ್ ಅಲ್ವಾ, ಅವ್ರು ಹೇಳ್ಬೇಕಲ್ವಾ ಫ್ಯಾನ್ಸ್ಗೆ. ಕೊಟ್ಟ ಮೇಲೆ ಅದಕ್ಕೇನು ಕ್ರಮ ತಗೋಬೇಕೋ ತಗೊಳ್ತಾರೆ ಪೊಲೀಸು. ಸೋಷಿಯಲ್ ಮೀಡಿಯಾದಲ್ಲಿ ಈಗೆಲ್ಲ ನಾವು ಮಾನಿಟರ್ ಮಾಡ್ತಾ ಇದ್ದಾರೆ. ಯಾವುದು ಸೆನ್ಸಿಟಿವ್ ಆಗಿರ್ತಕ್ಕಂಥ ವಿಚಾರಗಳಿರುತ್ತೆ ಅವನ್ನೆಲ್ಲ ಕೂಡ ಐದರ್ ಬ್ಲಾಕ್ ಮಾಡ್ತಾರೆ, ಇಲ್ಲ ಅವರು ಕಂಪ್ಲೇಂಟ್ ಯಾರಾದರೂ ಕೊಟ್ಟರೆ ಅದನ್ನು ಕಂಪ್ಲೇಂಟ್ ತೊಗೊಂಡು ಅದ್ರ ಮೇಲೆ ಕ್ರಮ ತಗೊಳ್ತಾರೆ. ರಮ್ಯಾ ಅವರು ಇದನ್ನು ಕಂಪ್ಲೇಂಟ್ ಮಾಡಿದರೆ FIR ಆಗುತ್ತೆ, ಕಾನೂನಿನ ಕ್ರಮನೂ ಆಗುತ್ತೆ. ನಾನು ಅದನ್ನು ಸುಮೋಟೋ ಕೇಸು ಸಹ ನಾನು ದಾಖಲೆ ಮಾಡಿಕೊಂಡು ಕಮಿಷನರ್ ಅವ್ರಿಗೆ ಕಳಿಸ್ಕೊಡ್ತೇನೆ. ಸೊ ಆ ಥರ
ಯಾಕಂದರೆ ಇಲ್ಲ ಅಂತಂದರೆ ಏನಾಗುತ್ತೆ, ಒಬ್ರು ನೋಡ್ಕೊಂಡು ಇನ್ನೊಬ್ರು, ಇನ್ನೊಬ್ರು ನೋಡ್ಕೊಂಡು ಇನ್ನೊಂದು ಹೆಣ್ಮಗಳಿಗೆ ಮಾನಹಾನಿ ಮಾಡ್ತಾನೆ ಹೋಗ್ತಾರೆ.